ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಾಧಕ ಮನಸ್ಸಿನ ಗೆಳತಿ. ಇವತ್ತು ನಾವು ಮಾತನಾಡುವ ವಿಷಯ ಸ್ವಲ್ಪ ಹೃದಯಕ್ಕೆ ತಾಕುವಂಥದ್ದು. ನಿಮ್ಮ ಜೀವನದಲ್ಲಿ ತುಂಬ ಜನ ಇದ್ದಾರೆ, ಹಾಗೆಯೇ ತುಂಬ ಜನ ಸಂಬಂಧಿಕರೂ ಇದ್ದಾರೆ. ಆದರೆ ಕೆಲವೊಮ್ಮೆ ನಾನು ಒಬ್ಬನೇ ಅಥವಾ ಒಬ್ಬಳೇ ಅನ್ನುವ ಫೀಲಿಂಗ್ ನಿಮಗೆ ಬಂದಿದೆಯಾ? ಇದು ನಿಜವಾಗಿಯೂ ನೋವು ಕೊಡುವ ವಿಷಯ. ಇದು ಕೆಲವೊಮ್ಮೆ ನಾವು ಹೇಳೋಕ್ಕಾಗುವುದಿಲ್ಲ, ಆದರೆ ಅನುಭವಿಸ್ತೀವಿ. ಇವತ್ತು ಅಂತಹ ವಿಷಯದ ಬಗ್ಗೆ, ನಮ್ಮ ಜೀವನದ ಆ ಭಾಗದ ಬಗ್ಗೆ ಮಾತನಾಡೋಣ. ನೋಡಿ ಆತ್ಮೀಯರೇ, ನಮ್ಮ ಸುತ್ತ ಎಷ್ಟು ಜನ ಇರುತ್ತಾರೆ. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಸಂಬಂಧಿಕರು, ಸ್ನೇಹಿತರು ಇರುತ್ತಾರೆ. ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ಗಳು ಬರುತ್ತವೆ. ಹಾಗೆ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಎಲ್ಲರೂ ಸೇರುತ್ತಾರೆ. ಆದರೆ ರಾತ್ರಿ ಮಲಗುವ ಸಮಯದಲ್ಲಿ ಮನಸ್ಸು ಕೇಳ್ತದೆ, ನನ್ನ ನಿಜವಾಗಿ ಯಾರಾದರೂ ಅರ್ಥ ಮಾಡಿಕೊಳ್ತಾರಾ? ನೋಡಿ ಆತ್ಮೀಯರೇ, ನಾನು ರಾಜಿ ಎಂಬ ಹುಡುಗನ ಬಗ್ಗೆ ಕತೆ ಹೇಳ್ತೀನಿ. ಅವನಿಗೆ ಎಲ್ಲರಿದ್ದರು, ಒಳ್ಳೆಯ ಕುಟುಂಬ, ಒಳ್ಳೆಯ ಸ್ನೇಹಿತರು. ಆದರೆ ಅವನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ದರೂ ಒಳಗೆ ತುಂಬ ಒಂಟಿಯಾಗಿದ್ದ. ಒಮ್ಮೆ ಅವನು ಪ್ರಯತ್ನ ಮಾಡಿದ ತನ್ನ ಸಮಸ್ಯೆ ಹೇಳೋಕ್ಕೆ, ಆದರೆ ಯಾರು ಕೂಡ ಸೀರಿಯಸ್ ಆಗಿ ಅವನನ್ನು ತೆಗೆದುಕೊಳ್ಳಲಿಲ್ಲ. ಅದು ಏನಲ್ಲ ಅಂತ ಹೇಳಿಬಿಟ್ಟರು. ಅಲ್ಲಿಂದ ಅವನು ಮೌನವಾಗಿ ಬಿಟ್ಟ. ಒಂಟಿತನ ಎನ್ನುವುದು ನಾವು ಒಬ್ಬರೇ ಇದ್ದಾಗ ಮಾತ್ರ ಬರುವುದಿಲ್ಲ, ಜನರ ಮಧ್ಯೆ ಇದ್ದಾಗಲೂ ಬರುತ್ತದೆ. ನಾವು ನಗ್ತಾ ಇದ್ದರೂ ಒಳಗೆ ಕಣ್ಣೀರು ಇರುತ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಕೆಲವರು ಕೇಳೋದಿಲ್ಲ, ಕೆಲವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೆಲವರು ಸಮಯ ಕೊಡುವುದಿಲ್ಲ, ಮತ್ತು ಕೆಲವೊಮ್ಮೆ ನಾವೇ ಮಾತನಾಡುವುದಿಲ್ಲ. ನನ್ನ ಸಮಸ್ಯೆ ಯಾರಿಗೆ ಹೇಳಬೇಕು, ಅವರು ಅರ್ಥ ಮಾಡಿಕೊಳ್ತಾರಾ ಅಂತ ಯೋಚಿಸಿ ನಾವೇ ನಮ್ಮನ್ನು ಒಂಟಿಯಾಗಿಸಿಕೊಳ್ತೀವಿ. ಈಗ ಕಾಲ ಬದಲಾಗಿದೆ. ಹಿಂದೆ ಹೇಗಿತ್ತಂದರೆ, ಒಂದು ಸಣ್ಣ ಕಾರ್ಯಕ್ರಮ ಆದರೂ ಇಡೀ ಊರಿನ ಜನ ಒಂದು ಕಡೆ ಬಂದು ಸೇರ್ತಿದ್ರು. ಬೈಗುಲ ಇದ್ದರೂ ಸರಿ, ಖುಷಿ ಇದ್ದರೂ ಸರಿ, ಎಲ್ಲರೂ ಜೊತೆಗಿದ್ರು. ಆದರೆ ಈಗ ಎಲ್ಲರೂ ಅವರವರ ಫೋನ್ ಒಳಗೆ ಬ್ಯುಸಿಯಾಗಿರ್ತಾರೆ. ಪಕ್ಕದ ಮನೆಯಲ್ಲಿ ಏನಾಗ್ತದೆ ಅಂತ ಕೇಳಲಿಕ್ಕೆ ಯಾರಿಗೂ ಪುರ್ಸೊತ್ತಿಲ್ಲ. ಸಂಬಂಧಿಕರಾದರೆ ಬರೀ ಮದುವೆ ಮುಂಜೆ ಅಂತ ಬಂದಾಗ ಫೋಟೋ ತೆಗೆಯೋಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ. ಒಂಟಿಯಾಗಿರುವುದಂದರೆ ಬೇಜಾರು ಮಾಡಿಕೊಳ್ಳುವುದಲ್ಲ, ಅದೊಂದು ಶಕ್ತಿಯಾಗಿದೆ. ನಮಗೆ ನಾವೇ ಸಾಕು ಅಂತ ಬದುಕುವುದನ್ನು ಕಲಿಬೇಕು. ಯಾರೋ ಬಂದು ನಮ್ಮನ್ನು ನಗಿಸ್ತಾರೆ, ಯಾರೋ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಕಾಯ್ತಾ ಕೂತ್ರೆ ಕಾಲ ಕಳೆದು ಹೋಗ್ತದೆ ಅಷ್ಟೇ. ನಮ್ಮ ಖುಷಿ ನಮ್ಮ ಕೈಯಲ್ಲೇ ಇರಬೇಕು. ಕೊನೆಯದಾಗಿ ಆತ್ಮೀಯರೇ, ಸಂಬಂಧಿಕರ ಜೊತೆ ಪ್ರೀತಿಯಿಂದ ಇರಿ, ಆದರೆ ಅವಲಂಬಿತರಾಗಬೇಡಿ. ನಿಮ್ಮ ಕೆಲಸ ನೀವೇ ಮಾಡೋಕೆ ಕಲಿಯಿರಿ. ಏನೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿರಿ. ಒಂಟಿತನವನ್ನು ಎಂಜಾಯ್ ಮಾಡಿ, ಅದನ್ನು ಶಿಕ್ಷೆ ಅಂತ ತಿಳಿದುಕೊಳ್ಬೇಡಿ. ಎಲ್ಲರ ಜೊತೆಗೂ ನಗುತ್ತಾ ಇರಿ, ಆದರೆ ಯಾರು ಇಲ್ಲದಿದ್ದರೂ ನಾನು ಬದುಕಬಲ್ಲೆ ಅನ್ನುವ ಛಲ ನಿಮ್ಮಲ್ಲಿ ಇರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಬೇರೊಂದು ಒಳ್ಳೆಯ ವಿಷಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.